ಕತ್ಲಲ್ಲಿ ಕರಡಿಗೆ ಜಾಮೂನು ತಿನಿಸೋಕೆ ಯಾವತ್ತು ಹೋಗ್ಬಾರ್ದು ರೀ. ಹಾಯ್ ಹಲೋ ನಮಸ್ಕಾರ ರೀ, ಮತ್ತೆ ಬಂದೆ ನೋಡ್ರಿ ನಮ್ಮ ಟ್ರಿಪ್ನ ಅನುಭವ ಹಂಚ್ಕೊಳ್ಳಾಕ. ವೆಲ್ಕಮ್ ಬ್ಯಾಕ್ ಟು ಗುರುಕುಲ್ ಸ್ಕೂಲ್ ಅಕ್ಕಿಯಾಲೂರ್ ಯೂಟ್ಯೂಬ್ ಚಾನಲ್. ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮುಂಚಾಗ್ರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಸ್ಕೂಲ್ದು ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ಬರ್ತಾವ್ರಿ. ಪಾರ್ಟ್ 1 ವಿಡಿಯೋದಾಗ ನಮ್ಮ ಮೈಸೂರು ಪಯಣ ಚಾಮುಂಡೇಶ್ವರಿ ಸನ್ನಿಧಾನದಾಗ ನಿಂತಿತ್ರಿ. ಮತ್ತೀಗ ನಮ್ಮ ಪಯಣನ ಶುರು ಮಾಡೋಣ್ರಿ. ಚಾಮುಂಡವನ ಆಶೀರ್ವಾದ ತಗೊಂಡು ಮುಂದೆ ಬಂದಿದ್ದ ಮೈಸೂರು ಝೂಗ. ಆಗ ಸಮಯ ಸಂಜೆ 4 ಗಂಟೆ. ಅಧಿಕೃತವಾಗಿ ಶ್ರೀ ಚಾಮರಾಜೇಂದ್ರ ಮೃಗಾಲಯ 245 ಎಕರೆಯಷ್ಟಿರೋ ಈ ಮೃಗಾಲಯ ದಕ್ಷಿಣ ಭಾರತದ ಪ್ರಾಚೀನ ಪ್ರಸಿದ್ಧ ಮೃಗಾಲಯಗಳಲ್ಲಿ ಒಂದು. ಈಗ ದೇಶದ 3ನೇ ಅತ್ಯುತ್ತಮ ಮೃಗಾಲಯ ಅಂತ ಕೇಂದ್ರ ಮೃಗಾಲಯ ಪ್ರಾಧಿಕಾರ ಘೋಷಿಸೈತ್ರಿ. ಮೈಸೂರು ಆಕರ್ಷಣೆ ಸ್ಥಳದಾಗ ಇದು ಒಂದು. ಕೇವಲ ಪ್ರವೇಶ ಶುಲ್ಕದ ಆಧಾರದ ಮೇಲೆ ನಡೆಯುತ್ತಿದ್ದಂತಹ ಈ ಮೃಗಾಲಯ ಸಂಸ್ಥೆ 2000ರಲ್ಲಿ ದತ್ತು ಸ್ವೀಕಾರಕ್ಕೆ ಒಳಪಟ್ಟಿತು. ಮೊದಲಿಗೆ ರಾಜಮನೆತನದವ್ರು ಮಾತ್ರ ಇಲ್ಲಿ ಭೇಟಿ ನೀಡ್ತಿದ್ರಂತ. ಆದ್ರೆ ಚಾಮರಾಜೇಂದ್ರ ಒಡೆಯರ್ ನಂತರ ಜನಸಾಮಾನ್ಯರಿಗೂ ಪ್ರವೇಶಕ್ಕೆ ಅನುಮತಿ ನೀಡಿದರು. 1892ರಾಗ ಪ್ರಾರಂಭವಾದಂತಹ ಈ ಮೃಗಾಲಯ ವಿವಿಧ ರಾಜರು ಮತ್ತು ಸರ್ಕಾರಗಳ ನಿಯಂತ್ರಣದಲ್ಲಿ ಇತ್ತು. 1909ರಾಗ ಮೃಗಾಲಯನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ಅಂತ ಮರುನಾಮಕರಣ ಮಾಡಿದರು. ಭಾಳಲ್ಲಕ್ರೂ ಮೃಗಾಲಯದ ಬಗ್ಗೆ ತುಸು ಮಾಹಿತಿಯನ್ನು ನಮ್ಮ ಮಕ್ಕಳು ಪಡ್ಕೊಂಡ್ರು. ಅದಷ್ಟೇ ಅಲ್ರಿ, 3 ಜಾತಿಯ ಗೇಂಡಾಮೃಗಗಳನ್ನು ಒಳಗೊಂಡಂತಹ ಏಕೈಕ ಮೃಗಾಲಯ ನಮ್ಮ ಮೈಸೂರು ಚಾಮರಾಜೇಂದ್ರ ಮೃಗಾಲಯ. ನಮ್ಮ ಹುಡುಗರು ನೋಡಿದಂತಹ ಗೇಂಡಾಮೃಗಗಳು ಎಲ್ಲೋ ತಮ್ಮ ನಾಭಿಯಿಂದ ಸೂಸೋ ಕಸ್ತೂರಿ ಘಮನ ಹುಡುಕ್ಲಿಕ್ಕತ್ತಿರ್ಬೇಕು ಅಂತ ಅನಿಸ್ತೈತಿ. ಆನೆ ನಡೆದಿದ್ದೇ ದಾರಿ ಎಂಬಂತೆ ನಮ್ಮ ಮಕ್ಕಳು ಮುಂದೆ ಸಾಗಿ ಬಂದು ತಮ್ಮ ಪ್ರತಿರೂಪದ ಆನೆಗಳನ್ನು ನೋಡಿದ್ರು. ಜೊತೆಗೆ ಆ ಮೃಗಾಲಯದ ಪ್ರಕೃತಿ ಸೌಂದರ್ಯ ಎಂಥದ್ದು ಅಂತೀರಿ. ವಿವಿಧ ಜಾತಿಯ ಗಿಡ ಮರ ಬಳ್ಳಿಗಳು ಅಬ್ಬಬ್ಬಬ್ಬಬ್ಬ ಭಾರಿ ಐತ್ಯಾ. ಮತ್ತು ಹಂಗೆ ಮುಂದೆ ಸಾಗಿದಂಗೆ ನಮ್ಮ ಮಕ್ಕಳ ಕಣ್ಣಿಗೆ ಬಿದ್ದಿದ್ದ ಚಿಂಪಾಂಜಿಗಳು ಮಂಗಗಳು. ಆ ಮಂಗಗಳನ್ನು ನೋಡಾಕ ನಮ್ಮ ಮಕ್ಕಳು ಭಾರಿ ಖುಷಿಯಾಗಿದ್ರು. ತಮ್ಮಂತಹ ನೋಡ್ಕೊಂಡಂಗೆ ಸಂತೃಪ್ತರಾದರು. ನಂಗೆ ಅನಿಸ್ತೈತಿ ಅಲ್ಲಿದ್ದ ಬಿಳಿ ಹುಲಿಗಳಿಗೆ ಚಲೋ ಪ್ರೋಟೀನ್ ಸಿಕ್ಕಿಲ್ಲ ಅಂತ. ಅದಕ್ಕೆ ಸುಮ್ಮನೆ ಆಗಿದ್ದು. ಆದ್ರೆ ಆ ಬಿಳಿ ಹುಲಿಗಳು ಹೆಣ್ಣು ಹುಲಿಯಾಗ್ಯಾವ. ಒಂದು ಹೆಸರು ತಾರಾ ಅಂತ, ಇನ್ನೊಂದು ಹೆಸರು ಮಾನ್ಯ ಅಂತ. ನಂತರ ನಮ್ಮ ಹುಲಿಗಳ ಕಣ್ಣಿಗೆ ಬಿದ್ದಿದ್ದ ರಾಜಾದಿರಾಜ, ರಾಜ ಗಾಂಭೀರ್ಯ, ರಾಜ ಮಾರ್ತಾಂಡ, ರಾಜ ಕುಲತಿಲಕ, ರಾಜ ಹುಲಿ, ಬಹುಪರಾಗ್ ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿರಿ. ನಂತರ ವೇಗವಾಗಿ ಓಡುವ ಪ್ರಾಣಿ ಚಿರತೆಯನ್ನು ಕೂಡ ಅವ್ರು ನೋಡಿದ್ರು. ಭಾಳ ಮಾಡಿ ಆ ಚಿರತೆ ಮಿಸ್ ವರ್ಲ್ಡ್ ಕಾಂಪಿಟೇಷನ್ಗೆ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಅನಿಸ್ತೈತೆ. ಭಾಳ ಚಂದ ಕ್ಯಾಟ್ ವಾಕ್ ಪರ್ಫಾರ್ಮೆನ್ಸ್ ಕೊಡಾಕತ್ತಿತ್ರಿ ಅದು. ಅದನ್ನು ನೋಡಿದ ನಮ್ಮ ಮಕ್ಕಳು ಮೂಕ ವಿಸ್ಮಿತರಾದರು. ಮಧ್ಯಕ್ಕೆ ಒಂದೆರಡು ಫೋಟೋ ಪೋಸ್ ಕೊಟ್ಟರು. ಜಿರಾಫೆ ಎಲ್ರೂ ತಲೆ ಎತ್ತೋ ಹಂಗೆ ಮಾಡುವಂತಹ ಪ್ರಾಣಿಗಳೊಳಗೆ ಒಂದು. ಅದನ್ನ ನೋಡ್ಕೊಂತ ಕುತ್ತಿಗೆನೂ ಬರಾಕುಂತ್ರಿ. ಬರ್ರಿ ಮುಂದಕ್ಕೆ ಹೋಗೋಣ. ಜಿಂಕಿ ಮರಿ ಓಡ್ತೈತೆ ನೋಡ್ಲಾ ಮಗ. ಓ ಬಾಲಂಗೋಚಿ ಆದ್ರಲ್ಲ ನಮ್ಮ ಶಾಲೆ ಮಕ್ಕಳು. ಓ ಜಿಂಕೆಗಳ ಗುಂಪನ್ನು ನೋಡಿ ಸಂಮೋಹಿತಗೊಂಡ್ರು. ಇಡೀ 2 ತಾಸು ಝೂನ ನೋಡಿದ್ರು. ವಿವಿಧ ಜಾತಿಯ ಪ್ರಾಣಿ ಪಕ್ಷಿ ಸರೀಸೃಪ ಗಿಡ ಬಳ್ಳಿ ಅಬ್ಬಾ ಭಾರಿ ಐತ್ಯಾ. ಮತ್ತು ನಮ್ಮ ಚಾಮರಾಜೇಂದ್ರ ಮೃಗಾಲಯ ಅದನ್ನು ನೋಡಿ 6 ಗಂಟೆಗೆ ನಡೆದು ಸುಮಾರು 7 ಗಂಟೆಗೆ ಅಲ್ಲಿಂದ 24 ಕಿಲೋಮೀಟರ್ ದೂರ ಇರೋ KRSಗೆ ಬಂದರು. KRS ಅಂದ್ರೆ ಕೃಷ್ಣರಾಜ ಸಾಗರ, ಒಂದು ರೀತಿಯ ಗುರುತ್ವಾಕರ್ಷಣೆಯ ಅಣೆಕಟ್ಟು. ಭಾರತದ ಮೊದಲ ನೀರಾವರಿ ಅಣೆಕಟ್ಟು. 8600 ಅಡಿ ಉದ್ದ ಹಾಗೂ 40 ಮೀಟರ್ ಅಡಿ ಎತ್ತರವಿರುವಂತಹ ಈ ಅಣೆಕಟ್ಟನ್ನು ನಿರ್ಮಿಸಿದವರು ಬಡತನ ಗೆದ್ದು ದೇಶದ ಮಹಾನ್ ಇಂಜಿನಿಯರ್ ಆದಂತಹ ಸರ್ ಎಂ ವಿಶ್ವೇಶ್ವರಯ್ಯ. ಹಾಡಿನ ಜೊತೆಗೆ ಕುಣಿಯೋ ನೀರಿನ ಕಾರಂಜಿಯ ನೃತ್ಯ ಭಾಳ ಮಸ್ತ್ ಐತ್ರಿ.
ಇದನ್ನು ನೋಡಿ ಕಣ್ತುಂಬಿಕೊಂಡು ಸಂಮೋಹಿತರಾದಂತಹ ನಮ್ಮ ಮಕ್ಕಳು ಅದನ್ನು ವೀಕ್ಷಿಸಿ ನಂತರ ಹೊರಗೆ ಬಂದರು. ಬಂದವರು ಮುಂದೆ ಎಲ್ಲಿಗೆ ಹೋದರು ಅಂತ ತಿಳ್ಕೊಬೇಕಂದ್ರೆ ಕೀಪ್ ಇನ್ ಟಚ್ ವಿತ್ ಗುರುಕುಲ್ ಸ್ಕೂಲ್ ಅಕ್ಕಿಯಾಲೂರು ಯೂಟ್ಯೂಬ್ ಚಾನಲ್. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ ರೀ. ಬಾಯ್ ಬಾಯ್. Wait.